ಎಲ್ಲ ದೇವ ಜನರಿಗೂ ಕ್ರಿಸ್ತ ಯೇಸುವಿನ ನಾಮದಲ್ಲಿ ವಂದನೆಗಳು. ಪ್ರಿಯ ದೇವ ಮಕ್ಕಳೇ, ಹೇಗಿದ್ದೀರಿ? ನಾನು ನಂಬ್ತೇನೆ ದೇವರು ನಿಮಗೆ ಒಳ್ಳೆ ಆರೋಗ್ಯ, ಆಯಸ್ಸು, ಅಭಿವೃದ್ಧಿ, ಸಮೃದ್ಧಿಗಳನ್ನು ಕೊಟ್ಟು ತನ್ನ ಸುಚಿತ್ತದಲ್ಲಿ, ತನ್ನ ಮಾರ್ಗದಲ್ಲಿ, ತನ್ನ ವಾಕ್ಯಾನುಸಾರವಾಗಿ ನಿಮ್ಮನ್ನು ಆತನು ಕೈ ಹಿಡಿದು ನಡೆಸುತ್ತಾನೆಂಬುದಾಗಿ ನಾನು ಕರ್ತನಲ್ಲಿ ಬಲವಾಗಿ ನಂಬುವವನಾಗಿದ್ದೇನೆ. ನಾನು ಕ್ರಿಸ್ತನಲ್ಲಿ ಸೇವಕ ಪ್ರಸನ್ನ ಕುಮಾರ್. ಬನ್ನಿ ಈ ದಿನ ಒಂದು ವಿಷಯವನ್ನು ಧ್ಯಾನಿಸಿಕೊಳ್ಳೋಣ. ಪ್ರಿಯ ದೇವ ಮಕ್ಕಳೇ, ನೀವು ಈ ಸಂದೇಶಗಳ ಮುಖಾಂತರವಾಗಿ ಆಶೀರ್ವಾದ ಹೊಂದಿ ನಿಮ್ಮ ಜೀವಿತಗಳು ಬದಲಾಯಿಸಿಕೊಳ್ಳಬೇಕು. ನಿಮ್ಮ ಜೀವಿತಗಳಲ್ಲಿ ದೇವರು ಮಾಡುತ್ತಿರುವಂಥ ಕಾರ್ಯಗಳನ್ನು ನಾನು ಕೇಳಿಸಿಕೊಳ್ಳುವಾಗ ಬಹು ಸಂತೋಷವುಳ್ಳವನಾಗಿದ್ದೇನೆ ಮತ್ತು ಕರ್ತನ ಮುಂದೆ ನಾನು ಬಹಳ ದೀನತೆಯಿಂದ ದೇವರನ್ನ ಮಹಿಮೆ ಪಡಿಸುವವನಾಗಿದ್ದೇನೆ. ಈ ಸಂದೇಶಗಳು ನಿಮಗೆ ದೊಡ್ಡ ಕಾರ್ಯ ಮಾಡ್ತವೆ ಎಂಬುದಾಗಿ ನಾನು ಮಾಡದೆ ಹೋದರೂ ಸಹ ಹೇಗೋ ನಿಮ್ಮ ಜೀವನದಲ್ಲಿ ಈ ಸಂದೇಶಗಳು ಕೆಲಸ ಮಾಡ್ತವೆ ಎಂಬುದಾಗಿ ನಾನು ಕರ್ತನಲ್ಲಿ ಬಲವಾಗಿ ನಂಬುವವನಾಗಿದ್ದೇನೆ. ದೇವರು ಎಷ್ಟು ಒಳ್ಳೆಯವನೆಂಬುದಾಗಿ ನೋಡುವಾಗ, ನಿಮ್ಮ ಜೀವಿತದಲ್ಲಿ ದೇವರು ಮಾಡುವ ಕಾರ್ಯಗಳು ನೋಡುವಾಗ ನಾನು ಬಹಳವಾಗಿ ದೇವರ ಮುಂದೆ ಕಣ್ಣೀರಿನಿಂದ, ದೀನತೆಯಿಂದ ಇನ್ನೂ ಹೆಚ್ಚಾಗಿ ನಿಮಗೆ ವಾಕ್ಯ ತರಲಿಕ್ಕೆ ನಾನು ಬಯಸುವವರು ಮತ್ತು ಸಿದ್ಧವಾದವನು ಆಗಿದ್ದೇನೆ. ಹಾಗಾಗಿ ಕೊಂಚ ಸಮಯ ದೇವರ ವಾಕ್ಯದ ಮುಂದೆ ನೀವು ಕಾದುಕೊಳ್ಳ್ರಿ. ದೇವರ ವಾಕ್ಯ ನಿಮಗಾಗಿದೆ. ಪ್ರಿಯ ದೇವ ಮಕ್ಕಳೇ, ನಮ್ಮ ಬೈಬಲ್ ಅನ್ನ ಕೀರ್ತನೆಗಳ ಪುಸ್ತಕ 126ನೇ ಅಧ್ಯಾಯದ 4, 5, 6ನೇ ವಚನಕ್ಕೆ ತಿರುಗಿಸಬೇಕೆಂಬುದಾಗಿ ಪ್ರೀತಿಯಿಂದ ಮನವಿ ಮಾಡುವವನಾಗಿದ್ದೇನೆ. ಜಾಗ್ರತೆ ಕೇಳಿಸ್ಕೊಳ್ರಿ. ಈ ವಾಕ್ಯ ಭಾಗ ಬರೀತಿರುವಾಗ ಇದು ಸೆರೆಯಲ್ಲಿದ್ದಂಥ ಭಕ್ತನು ಬರೆಯುವಂತ ಒಂದು ಕೀರ್ತನೆ ಇದಾಗಿದೆ. ಈಗ ಅಲ್ಲಿ 4ನೇ ವಚನದಲ್ಲಿ ನಾವು ನೋಡುವಾಗ ಆ ಕೀರ್ತನೆಗಾರನ ಹೇಳ್ತಾನೆ, ಕರ್ತನೆ, ದಕ್ಷಿಣದ ಹೊಳೆಗಳು ಅಥವಾ ನದಿಗಳು ಹೇಗೆ ಹಿಂತಿರುಗಿ ಬರ್ತಾವೋ ಹಾಗೆ ನಮ್ಮನ್ನ ತಿರುಗಿ ಬರ ಮಾಡು, ಅಂದ್ರೆ ಸೆರೆಯಿಂದ ಬಿಡಿಸು ಎಂಬುದಾಗಿ ಹೇಳಿ, ಅದಾದ್ಮೇಲೆ ಬಿತ್ತುವವನ ಸಾಮ್ಯದ ಕುರಿತಾಗಿ ಉಪಮಾನವನ್ನ ಮಾತಾಡ್ತಾನೆ. ಜಾಗ್ರತೆ ಕೇಳಿಸ್ಕೊಳ್ರಿ. ಈಗ ಸೆರೆಯಲ್ಲಿರುವಂತ ಒಬ್ಬ ವ್ಯಕ್ತಿ, ಸೆರೆ ಮನೆಯಲ್ಲಿರುವಂತ ಒಬ್ಬ ವ್ಯಕ್ತಿ ಒಂದು ವಿಷಯವನ್ನ ಹೇಳ್ತಾ ಇದ್ದಾನೆ. ಏನಂತ ಹೇಳಿದ್ರೆ, ಅಳುತ್ತಾ ಅಥವಾ ಕಣ್ಣೀರಿನಿಂದ ಬಿತ್ತುವವರು ಉತ್ಸಾಹದಲ್ಲಿ ಕೊಯ್ಯುವರು, ಅಮೂಲ್ಯವಾದ ಬೀಜವನ್ನು ಹೊತ್ತುಕೊಂಡು ಅಳುತ್ತಾ ಹೋಗುವವರು ತನ್ನ ಸಿವುಡುಗಳನ್ನು ತರುವವನಾಗಿ ನಿಸ್ಸಂದೇಹವಾಗಿ ಉತ್ಸಾಹ ಧ್ವನಿಯಿಂದ ತಿರುಗಿ ಬರುವನು ಅಂತೇಳಿ. ಅಂದ್ರೆ ಈಗ ನೀವು ಆಲೋಚನೆ ಮಾಡ್ಕೊಳ್ರಿ, ಆ ಭಕ್ತನು ಸೆರೆಮನೆಯಲ್ಲಿ ಅಥವಾ ಅನ್ಯ ದೇಶದಲ್ಲಿರ್ಬಹುದು, ಅನ್ಯ ಜನಾಂಗಗಳ ಮಧ್ಯದಲ್ಲಿರ್ಬಹುದು, ಇನ್ನೊಂದು ದೇಶಕ್ಕೆ ದಾಸನಾಗಿ ಮಾರಲ್ಪಟ್ಟವನು ಆಗಿರ್ಬೋದು. ಈಗ ಅಲ್ಲಿದ್ದಾಗ ಆತನೇನ್ ಮಾಡ್ತಾನೆ, ತನ್ನ ಜೀವಿತವನ್ನ ಒಂದು ಕೆಲಸಕ್ಕೆ ಹೋಲಿಸ್ತಾ ಇದ್ದಾನೆ. ಯಾವ ಕೆಲಸಕ್ಕೆ? ಬಿತ್ತುವುದು ಮತ್ತು ಕೊಯ್ಯುವುದು ಮತ್ತೆ ಸಿವುಡುಗಳನ್ನು ತರುವಂತ ವಿಷಯಕ್ಕೆ ತನ್ನ ಜೀವಿತವನ್ನ ಅಲ್ಲಿ ಹೋಲಿಸುವವನಾಗಿದ್ದಾನೆ. ಹಾಗಾದ್ರೆ ಅಲ್ಲಿ ಅನ್ಯ ದೇಶದಲ್ಲಿ ಅವನು ಹೇಗೆ ಬಿತ್ತಾ ಇದ್ದ, ಯಾವ ರೀತಿಯಲ್ಲಿ ಬಿತ್ತಾ ಇದ್ದ? ಪ್ರಿಯ ದೇವ ಮಗುವೆ, ಅವನ ಜೀವಿತ ಏನಾಗಿತ್ತಪ್ಪ ಅಂದ್ರೆ ಕಣ್ಣೀರಿನಿಂದ ಬಿತ್ತುವಂತ ಜೀವಿತ ಆಗಿತ್ತು. ಅನ್ಯ ಜನಾಂಗಗಳ ಮಧ್ಯದಲ್ಲಿ, ಅನ್ಯ ದೇಶಗಳಲ್ಲಿ, ಅನ್ಯ ಸ್ಥಳಗಳಲ್ಲಿ, ದೇವರಿಲ್ಲದಿರುವಂತ ಸ್ಥಳದಲ್ಲಿ ಅಲ್ಲಿ ಅವನು ಕಣ್ಣೀರಿನಿಂದ ಬಿತ್ತುವವನಾಗಿದ್ನು. ಈಗ ನಾ ಹೇಳುವ ಜಾಗ್ರತೆ ಕೇಳಿಸ್ಕೊಳ್ರಿ, ಅಲ್ಲಿ ಅವನು ಬಹಳವಾಗಿ ಕಣ್ಣೀರಿನಿಂದ ಅಳ್ತಾ ಇದ್ದಾನೆ. ಹಾಗಾದ್ರೆ ಅವನು ಏನಾಗಿದ್ದಾನಪ್ಪ ಅಂತ ಹೇಳುವಾಗ, ಕಣ್ಣೀರಿನ ಸೆರೆಯಲ್ಲಿರುವವನು ಆತನಾಗಿದ್ನು. ಪ್ರಿಯ ದೇವ ಮಗುವೆ, ನಿನ್ನ ಜೀವನದಲ್ಲಿ ನೀನು ಸಹ ಇವತ್ತು ಕಣ್ಣೀರಿನ ಸೆರೆಯಲ್ಲಿ ನೀನಿರುವಂತ ದೇವರ ಮಗು ಆಗಿರ್ಬೋದು. ನಿನ್ನ ಜೀವಿತ ಬಹಳಷ್ಟು ಕಣ್ಣೀರುಗಳಿಂದ ಆವರಿಸಲ್ಪಟ್ಟದ್ದಾಗಿರ್ಬೋದು. ನಿನ್ನ ಜೀವಿತ ನೀನು ಇನ್ನೊಬ್ಬರಿಗಾಗಿ ತ್ಯಾಗ ಮಾಡಿ, ನೀನು ಇನ್ನೊಬ್ಬರಿಗಾಗಿ ನಿನ್ನ ಸರ್ವಸ್ವವನ್ನು ಕೊಟ್ಟು, ಇನ್ನೊಬ್ಬರ ಒಳಿತಿಗಾಗಿ ನಿನ್ನ ಜೀವಿತವು ಜೀವಿಸಲ್ಪಟ್ಟು ನೀನು ಎಲ್ಲವನ್ನ ಕಳ್ಕೊಂಡು ಕಣ್ಣೀರಲ್ಲಿರುವಂತಹ ಪರಿಸ್ಥಿತಿಯಲ್ಲಿರುವಂತಹ ದೇವರ ಮಗು ನೀನಾಗಿರ್ಬೋದು. ಏಕಾಂತತೆಯಲ್ಲಿದ್ಕೊಂಡು ಎಲ್ಲರಿಂದ ಕೈ ಬಿಡಲ್ಪಟ್ಟು, ಎಲ್ಲರಿಂದ ತಳ್ಳಲ್ಪಟ್ಟು, ನೀನು ಯಾರಿಗೂ ಬೇಡವಾದವಳು ಆದಂತ ಸೆರೆಯಲ್ಲಿ ನೀನು ಇರಬಹುದು. ಪ್ರಿಯ ದೇವ ಮಗುವೆ, ನಿನ್ನ ಜೀವಿತ ನಿನ್ನ ಕುಟುಂಬಕ್ಕಾಗಿ, ನಿನ್ನ ಕುಟುಂಬದ ಜೀವಿತಕ್ಕಾಗಿ, ನಿನ್ನ ಒಳಿತಿಗಾಗಿ, ನಿನ್ನ ಒಳ್ಳೆ ಕುಟುಂಬಕ್ಕಾಗಿ ನೀನು ಎಷ್ಟೋ ಕಣ್ಣೀರಿಡ್ತಾ ಇರಬಹುದು. ನಿನ್ನ ಹೆಂಡತಿಗಾಗಿ, ನಿನ್ನ ಗಂಡನಿಗಾಗಿ, ನಿನ್ನ ಮಕ್ಕಳಿಗಾಗಿ, ನಿನ್ನ ಕಾರ್ಯಗಳಿಗಾಗಿ, ನಿನ್ನ ಕೆಲಸಗಳಿಗಾಗಿ, ನಿನ್ನ ಭವಿಷ್ಯತ್ತಿಗಾಗಿ ನೀನು ಬಹಳಷ್ಟು ವ್ಯಥೆ ಪಡುತ್ತಾ ವೇದನೆ ಒಳಗಿರಬಹುದು. ಪ್ರಿಯ ದೇವ ಮಗುವೆ, ಯಾವ ಸೆರೆ ನಿನ್ನನ್ನು ಇವತ್ತು ಹಿಡಿದು ನಿಂತ್ಕೊಂಡಿದೆ?
ಯಾವ ಕಣ್ಣೀರಿನ ಸೆರೆ ನಿನ್ನನ್ನು ಇವತ್ತು ಹಿಡಿದು ನಿಂತ್ಕೊಂಡಿದೆ? ಯಾಕಂತ ಹೇಳಿದ್ರೆ ನಾವಿವತ್ತು ಕಣ್ಣೀರಲ್ಲಿರುವಂಥದ್ದು ನಾವು ಏನಾಗಿದೆ ಅಂದ್ರೆ, ನಾವು ಕಷ್ಟಪಡುವ ಕಣ್ಣೀರಿಡ್ತೀವಿ ನಿಜ, ಆದ್ರೆ ಇವತ್ತು ನಮ್ಮ ಜೀವಿತವೇ ಕಣ್ಣೀರಾಗಿ ಮಾರ್ಪಟ್ಟಿದೆ. ಹಾಗಾದ್ರೆ ಪ್ರಿಯ ದೇವ ಮಗುವೆ, ದಾವೀದನು ಕೀರ್ತನೆಗಾರನು ಹೇಳಿದ ಪ್ರಕಾರವಾಗಿ, ನನ್ನ ಕಣ್ಣೀರೇ ನನಗೆ ಪಾನವಾಗಿದೆ ಎಂಬುದಾಗಿ ಹೇಳುವ ಪ್ರಕಾರವಾಗಿ, ಕಣ್ಣೀರಿನಲ್ಲಿ ನನ್ನ ಹಾಸಿಗೆ ತೇಲುತ್ತದೆ ಎಂಬುದಾಗಿ ಹೇಳುವ ಪ್ರಕಾರವಾಗಿ, ನಿನ್ನ ಕಣ್ಣೀರು ಇವತ್ತು ಎಷ್ಟಾಗಿ ಸುರಿಸ್ತಾ ಇದೆಯಾ? ನಿನ್ನ ಕಣ್ಣೀರಿಗೆ ಕಾರಣವಾದ ಆ ಸೆರೆ ಯಾವುದು? ಆ ಸಮಸ್ಯೆ ಯಾವುದು? ಆ ಹೋರಾಟ ಯಾವುದು? ಬಹಳವಾಗಿ ಅಳ್ತಾ ಇದೆಯಾ? ಬಹಳವಾಗಿ ಗೋಳಾಡ್ತಿದ್ಯಾ? ಪ್ರಿಯ ದೇವ ಮಗುವೆ, ನಾ ಹೇಳೋ ಜಾಗ್ರತೆ ಕೇಳಿಸ್ಕೋ. ಪ್ರಿಯ ದೇವ ಮಗುವೆ, ಇವತ್ತು ನೀನು ಯಾವ ಸ್ಥಿತಿಯಲ್ಲಿ ನೀನು ಇರಬಹುದು, ಇವತ್ತು ಎಂಥ ಸೆರೆ ನಿನ್ನನ್ನು ಹಿಡಿದಿರಬಹುದು. ಆ ಸೆರೆ ಎಂಥದ್ದು? ನೀನು ಕಣ್ಣೀರನ್ನು ಸುರಿಸುವಂಥದ್ದು, ಕಣ್ಣೀರಲ್ಲಿ ಸುರಿಸುವಂಥದ್ದು, ಕಣ್ಣೀರಲ್ಲಿ ಕೆಲಸ ಮಾಡುವಂಥದ್ದು, ಕಣ್ಣೀರಲ್ಲಿ ಸಂಬಂಧ ಇಟ್ಟುಕೊಳ್ಳುವಂಥದ್ದು, ಕಣ್ಣೀರಲ್ಲಿ ಕುಟುಂಬದಲ್ಲಿ ವಾಸ ಮಾಡುವಂಥದ್ದು, ಕಣ್ಣೀರೊಟ್ಟಿಗೆ ಭಾರ ಹೊರುವಂಥದ್ದು, ಕಣ್ಣೀರೊಟ್ಟಿಗೆ ರೋಗ ಹೊರುವಂಥದ್ದು, ಕಣ್ಣೀರೊಟ್ಟಿಗೆ ಸಾಲ ಹೊರುವಂಥದ್ದು. ಯಾವ ಸೆರೆ ನಿನ್ನನ್ನು ಹಿಡಿದಿದೆ? ಹಾಗಾದ್ರೆ ಪ್ರಿಯ ದೇವ ಮಗುವೆ, ನಾ ಹೇಳೋ ಜಾಗ್ರತೆ ಕೇಳಿಸ್ಕೋ, ನಾ ಹೇಳೋ ಜಾಗ್ರತೆ ಕೇಳಿಸ್ಕೋ. ನೀನು ಇಂಥ ಆಳವಾದ ಕಣ್ಣೀರಲ್ಲಿ ಹಾದು ಹೋಗುತ್ತಿರುವುದಾದ್ರೆ, ಎಂಥ ಆಳವಾದಂಥ ಭಯಂಕರವಾದಂಥ ಕಣ್ಣೀರಲ್ಲಿ ನೀನು ಹಾದು ಹೋಗ್ತಿರುವುದಾದ್ರೆ, ನಿನಗೊಂದು ಸಂತೋಷದ ಸುದ್ದಿ ಏನಂದ್ರೆ, ನಿನಗೆ ಸಂತೋಷದ ಬಿಡುಗಡೆ ಕಾದಿದೆ. ನೀನು ಬಹಳವಾಗಿ ಕಣ್ಣೀರಿನ ಸೆರೆಯಲ್ಲಿರುವುದಾದ್ರೆ, ನಿನ್ನನ್ನ ದೇವರು ಸಂತೋಷದ ಬಿಡುಗಡೆಯೊಟ್ಟಿಗೆ ಹೊರಗೆ ತಕೊಂಡು ಬರ್ತಾನೆ. ಈ ಲೋಕದಲ್ಲಿ ಅನ್ಯಾಯ, ಅಪರಾಧ, ಅಕ್ರಮ ಮಾಡಿದವನಿಗೆ ಈ ಲೋಕದಲ್ಲಿ ಬಿಡುಗಡೆ ಎಂಬುದಾಗಿರೋದಾದ್ರೆ, ಈ ಲೋಕದಲ್ಲಿ ಮಾಡಿದಂಥ ದೊಡ್ಡ ದೊಡ್ಡ ದರೋಡೆ ಮಾಡಿದಂಥವರು, ದೊಡ್ಡ ದೊಡ್ಡ ಅಪರಾಧ ಅಕ್ರಮಗಳನ್ನು ಮಾಡಿದವರಿಗೆ ಸೆರೆಯಿಂದ ಬಿಡುಗಡೆ ಇರೋದಾದ್ರೆ, ಪ್ರಿಯ ದೇವ ಮಗುವೆ, ನೀನು ಆತನ ಮಗನಾಗಿದ್ದಿ, ನೀನು ಆತನ ಮಗಳಾಗಿದ್ದಿ. ನಿನಗೆ ಬಿಡುಗಡೆ ಇಲ್ಲವೋ? ನಿನಗೆ ಬಿಡುಗಡೆ ಇಲ್ಲವೋ? ನಿನಗೆ ಬಿಡುಗಡೆ ಅಲ್ಲ, ನಿನಗೆ ಸಂತೋಷದ ಬಿಡುಗಡೆ ಇದೆ, ನಿನಗೆ ಉತ್ಸಾಹದ ಬಿಡುಗಡೆ ಇದೆ. ನೀನು ಫಲಭರಿತವಾದಂತ ಬಿಡುಗಡೆಯನ್ನು ಹೊಂದುವವನಾಗಿದ್ದಿ. ನಿನ್ನ ಜೀವಿತದಲ್ಲಿ ಬರುವಂತ ಬಿಡುಗಡೆ, ಆ ಬಿಡುಗಡೆ ಹೇಗಿರ್ತಂದ್ರೆ, ನಿನಗೊಂದು ಸಮಸ್ಯೆ ಬಂದಿತ್ತು, ನೀನು ಸೆರೆಮನೆಗೆ ಹೋಗಿದ್ದಿ, ನೀನು ಕಣ್ಣೀರಿನ ಸೆರೆಯಲ್ಲಿ ಇದ್ದಿ ಅಂತೇಳಿ ಸಹ ನಿನಗೆ ನೆನಪಿರೋಲ್ಲ. ಅಂತ ಬಿಡುಗಡೆಯನ್ನ ದೇವರು ನಿನಗೆ ತಕೊಂಡು ಬರ್ಲಿಕ್ಕಿದ್ದಾನೆ. ಪ್ರಿಯ ದೇವ ಮಗುವೆ, ನಾ ಹೇಳೋದನ್ನ ಜಾಗ್ರತೆ ಕೇಳಿಸ್ಕೋ. ಈ ರೀತಿಯಾಗಿ ಉತ್ತೇಜನದ ಬಹಳಷ್ಟು ಮಾತುಗಳು, ನಿಮ್ಮನ್ನ ಮೋಟಿವೇಟ್ ಮಾಡುವಂತ ಬಹಳಷ್ಟು ಮಾತುಗಳು, ನಿಮ್ಮನ್ನ ನಂಬಿಕೆಗೆ ನಡೆಸುವಂತ ಬಹಳಷ್ಟು ಮಾತುಗಳು ನೀವು ಸಾಕಷ್ಟು ಕೇಳಿರ್ಬೋದು. ಕೇಳಿ ಕೇಳಿ ಅದೇ ಮಾತುಗಳಲ್ಲ ಅಂತೇಳಿ ನೀವು ಅಂತ ಇರ್ಬೋದು. ಇಲ್ಲ 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 ಇಲ್ಲ, ನೀನು ಸ್ವಲ್ಪ ಮನಸ್ಸು ಕೊಡು ಪ್ರಿಯ ದೇವ ಮಗುವೆ. ನೀನು ಬಿಡುಗಡೆ ಹೊಂದಬೇಕಾದ್ರೆ ಮನಸ್ಸು ಕೊಡು. ಯಾಕಂದ್ರೆ ನಿನಗೆ ಸಂತೋಷದ ಬಿಡುಗಡೆಯನ್ನು ದೇವರು ತಕೊಂಡು ಬರ್ಲಿಕ್ಕಿದ್ದಾನೆ. ನಿನ್ನ ಕಣ್ಣೀರು ಎಷ್ಟು ವರ್ಷಗಳಿಂದ ಇದೆಯೋ, ನಿನ್ನ ಸೆರೆವಾಸ ಎಷ್ಟು ವರ್ಷದಿಂದ ಇದೆಯೋ, ಯಾವ ಸಮಸ್ಯೆ ನಿನಗೆ ಎಷ್ಟು ವರ್ಷದಿಂದ ಹಿಡ್ಕೊಂಡಿದ್ಯೋ, ಯಾವ ಸಮಸ್ಯೆ ನಿನ್ನ ಎಷ್ಟು ವರ್ಷದಿಂದ ಆವರಿಸಿಕೊಂಡಿದ್ಯೋ, ನಿನ್ನ ಒಂಟಿತನ, ನಿನ್ನ ಗೋಳಾಟ, ನಿನ್ನ ಕಣ್ಣೀರು ಎಷ್ಟು ದಿನದಿಂದ ನಿನ್ನ ಆವರಿಸಿಕೊಂಡಿದೆಯೋ ಗೊತ್ತಿಲ್ಲ. ಆದ್ರೆ ಕ್ಷಣಾರ್ಧದಲ್ಲಿ ದೇವರು ಬೇಗ ನಿನಗೆ ಸಂತೋಷದ ಬಿಡುಗಡೆಯನ್ನು ತರಲಿಕ್ಕಿದ್ದಾನೆ. ಸಂತೋಷದ ಬಿಡುಗಡೆಯಿಂದ ನಿನ್ನನ್ನು ಹೊರ ತರಲಿಕ್ಕಿದ್ದಾನೆ. ನಿನ್ನ ಜೀವಿತಕ್ಕೆ ಸಂತೋಷದ ಬಿಡುಗಡೆ, ನಿನ್ನ ಕುಟುಂಬಕ್ಕೆ ಸಂತೋಷದ ಬಿಡುಗಡೆ, ನಿನ್ನ ಕಷ್ಟಗಳಿಗೆ ಸಂತೋಷದ ಬಿಡುಗಡೆ, ನಿನ್ನ ಕಣ್ಣೀರಿಗೆ ಸಂತೋಷದ ಬಿಡುಗಡೆ, ನಿನ್ನ ಹೋರಾಟಕ್ಕೆ ಸಂತೋಷದ ಬಿಡುಗಡೆ, ನಿನ್ನ ಶೋಧನೆಗೆ ಸಂತೋಷದ ಬಿಡುಗಡೆ, ನಿನ್ನ ಸಮಸ್ತ ಸಂಗತಿಗಳಿಗೆ, ಕಣ್ಣೀರುಗಳಿಗೆ, ಕಷ್ಟಗಳಿಗೆ, ಹೋರಾಟಗಳಿಗೆ, ಎಲ್ಲವುಗಳಿಗೂ ಸಹ ಇವತ್ತು ಸಂತೋಷದ ಬಿಡುಗಡೆ. ನಿನ್ನ ಕೆಲಸಕ್ಕೆ, ನಿನ್ನ ಕಷ್ಟಕರವಾದ ಕೆಲಸದಲ್ಲಿ ನಿನಗೆ ಸಂತೋಷದ ಬಿಡುಗಡೆ, ನೀನು ಅಭಿವೃದ್ಧಿ ಆಗ್ಲಿಕ್ಕೆ ತಡೆ ಆಗಿರುವಂತ ಸಂಗತಿಗಳಲ್ಲಿ ಸಂತೋಷದ ಬಿಡುಗಡೆ, ನೀನು ವೃದ್ಧಿ ಆಗದಾಗೆ ನಿನ್ನನ್ನು ತಡೆ ಹಿಡಿದಿರುವಂತ ಸ್ಥಳಗಳಲ್ಲಿ ಸಂತೋಷದ ಬಿಡುಗಡೆ. ಪ್ರಿಯ ದೇವ ಮಗುವೆ, ನೀನು ಎದ್ದೇಳದ ಹಾಗೆ ಅಮುಕಿ ಹಿಡಿದಂತ ಎಲ್ಲಾ ಸಂಗತಿಗಳಿಂದ ಸಂತೋಷದ ಬಿಡುಗಡೆ ಇವತ್ತು ನಿನ್ನನ್ನು ಕಾದು ಕೂತಿದೆ. ಪ್ರಿಯ ದೇವ ಮಗುವೆ, ದೇವರದನ್ನು ಮಾಡ್ಲಿಕ್ಕಿದ್ದಾನೆ, ದೇವರು ನಿನಗೆ ಅದನ್ನು ಕೊಡ್ಲಿಕ್ಕಿದ್ದಾನೆ. ನಂಬು ದೇವರನ್ನ, ನನ್ನ ಮಾತು ನಂಬಲಿಕ್ಕೆ ಹೋಗ್ಬೇಡ, ದೇವರನ್ನ ನಂಬು. ನಾನು ದೇವರ ಮಧ್ಯವರ್ತಿಯಾಗಿ ನಿನಗೆ ಮಾತಾಡ್ತಾ ಇದ್ದೇನೆ. ದೇವರು ಹೇಳು ಎಂಬುದಾಗಿ ಹೇಳಿದ ಮಾತುಗಳು ನಿನಗೆ ಬಂದು ಮಾತಾಡ್ತಾ ಇದ್ದೇನೆ. ಆದ್ರೆ ನೀನು ನಿನ್ನ ದೇವರನ್ನ ನಂಬು. ನಿನ್ನ ದೇವರೆಲ್ಲವನ್ನೂ ಮಾಡುವವನಾಗಿದ್ದಾನೆ. ನಿನ್ನ ದೇವರೆಲ್ಲವನ್ನು ಬಿಡಿಸಲಿಕ್ಕೆ ಸಮರ್ಥನಾಗಿದ್ದಾನೆ. ನಿನ್ನ ದೇವರು ನಿನ್ನ ಜೀವನದಲ್ಲಿ ಅಸಾಧಾರಣವಾದ ಕಾರ್ಯಗಳನ್ನು ಮಾಡಿ ನಿನ್ನನ್ನ ದೊಡ್ಡ ಸಂತೋಷದ ಬಿಡುಗಡೆಯೊಟ್ಟಿಗೆ ಹೊರ ಬರಲಿಕ್ಕಿದ್ದಾನೆ, ಹೊರ ತರಲಿಕ್ಕಿದ್ದಾನೆ. ಹಾಗಾಗಿ ಸಂತೋಷಿಸು, ಹರ್ಷಿಸು, ಉಲ್ಲಾಸಿಸು, ದೇವರ ಮಹಿಮೆಗಾಗಿ ನಿಲ್ಲು. ಬನ್ನಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿ ಉಳ್ಳ ಸ್ವರ್ಗೀಯ ತಂದೆ ಆದವರೇ, ಸೆರೆಯಲ್ಲಿರುವಂತ ನಿನ್ನ ಮಕ್ಕಳು
ಕಣ್ಣೀರಿನ ಸೆರೆಯಲ್ಲಿರುವಂತ ನಿನ್ನ ಮಕ್ಕಳು, ಅವರನ್ನ ನೋಡಪ್ಪ. ಅವರು ಅಳ್ತಿರೋದನ್ನು ನೋಡು ಕರ್ತನೆ, ಅವರ ಕಣ್ಣೀರು ನೋಡು ಕರ್ತನೆ, ಅವರ ಗೋಳಾಟ, ಅವರ ಸಂಕಟ, ಅವರ ವ್ಯಾಕುಲಗಳು ತಂದೆಯೇ, ಬಹಳಷ್ಟು ಸಂಗತಿಗಳಲ್ಲಿ ಯಾರಿಗೂ ಹೇಳಿ ಕೊಳ್ಳಲಾರದಂತ ನೋವು ಸಂಕಟಗಳಲ್ಲಿ ನಿನ್ನ ಮಕ್ಕಳು ಹಾದು ಹೋಗ್ತಾ ಇದ್ದಾರೆ ದೇವರೇ. ಅವರ ಕಣ್ಣೀರಿಂದ ಬಿಡಿಸು, ಅವರ ಕಣ್ಣೀರಿಂದ ಬಿಡಿಸಿ ನಿನ್ನ ಮಾರ್ಗದಲ್ಲಿ ನೆಲೆಗೊಳಿಸು, ನಿನ್ನ ಸತ್ಯದಲ್ಲಿ ಜೀವಿಸಿ ನಿನಗಾಗಿ ಧೈರ್ಯವಾಗಿರ್ಲಿಕ್ಕೆ ಕೃಪೆ ಕೊಡು ದೇವರೇ. ಮರಣವನ್ನು ಎದುರು ನೋಡುವಂತ ಜನರು ಜೀವಿತಕ್ಕೆ ತಿರುಗಲಿ ಕರ್ತನೆ, ಮರಣವನ್ನು ಎದುರು ನೋಡುವಂತ ಜನರು ಜೀವಿತಕ್ಕೆ ಹಿಂತಿರುಗಲಿ ದೇವರೇ. ಪ್ರತಿಯೊಬ್ಬನ ಕಣ್ಣೀರಿಗೆ ನಿನ್ನ ಬಿಡುಗಡೆಯ ಅಂತ್ಯವಾಗಿರ್ತದೆ ದೇವರೇ. ಪ್ರತಿಯೊಬ್ಬರ ಕಣ್ಣೀರಿಗೆ ನಿನ್ನ ಬಿಡುಗಡೆಯ ಅಂತ್ಯವಾಗಿರ್ತದೆ ದೇವರೇ. ನಿನ್ನ ಬಿಡುಗಡೆಯಿಂದ ಅವರ ಜೀವಿತಗಳನ್ನ ವೃದ್ಧಿಪಡಿಸ್ತೇವರೇ. ಆಶೀರ್ವದಿಸು. ನೀನು ಹಾಗೆ ಮಾಡಿದ್ದಕ್ಕಾಗಿ ಸ್ತೋತ್ರ ಮಾಡುತ್ತಾ ಯೇಸು ಕರ್ತನ ಹೆಸರಿನಲ್ಲಿ ಬೇಡಿಕೊಳ್ತೇವೆ ಪರಲೋಕದ ತಂದೆ. ಆಮೇನ್, ಆಮೇನ್, ಆಮೇನ್. ಎಲ್ಲರಿಗೂ ಪ್ರೈಸ್ ದಿ ಲಾರ್ಡ್. ದೇವರು ನಿಮ್ಮನ್ನ ಆಶೀರ್ವದಿಸಲಿ.